ಸರ್, ಇಲ್ಲಿ ಕರ್ನಾಟಕದಲ್ಲಿ ಇದ್ದವರು ಎಲ್ಲರೂ ಕೂಡ ಕನ್ನಡದ ಬರವಣಿಗೆಯನ್ನು ಮಾಡಲೇಬೇಕು, ಕಡ್ಡಾಯ. ನಿಮ್ದು ಏನ್ ಶಾಪು ಏನ್ ಬೋರ್ಡು ಅಂತೇಳಿ ಹೇಳಿ ಕನ್ನಡದವರು ಎಲ್ಲರೂ ಕೂಡ ಓದೋ ಹಂಗ ಆಗ್ಬೇಕು. ಆದ್ರಿಂದ ಅದರಲ್ಲಿ ಕನ್ನಡವೂ ಒಂದು ಲೈನ್ ಇರಲೇಬೇಕು. ಇದರಲ್ಲಿ ಕಾಂಪ್ರಮೈಸ್ ಆಗಬೇಡಿ. ದಯವಿಟ್ಟು ಸ್ವಯಂ ನೀವು ಮಾಡಿ. ಯಾರೋ ಹೋರಾಟ ಮಾಡಿ ಕಿತ್ತಾಕೋಕ್ಕಿಂತ ಮೊದಲು ನೀವೇ ಬರೆಯೋದು ಒಳ್ಳೇದು. ಇಲ್ಲದೇ ಇದ್ರೆ ಕಾನೂನು ಸುವ್ಯವಸ್ಥೆ ಹದಗೆಡುತ್ತದೆ, ನಿಮಗೂ ಮನಸ್ಸಿಗೆ ನೋವಾಗತ್ತೆ. ಎಲ್ಲರೂ ಸ್ವಯಂ ನಿರ್ಧಾರಕ್ಕೆ ಬರಬೇಕು. ಅದೇ ಅದು ಕಾನೂನು ಕಟ್ಲೆ ಅವ್ರು ಏನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಒಟ್ಟಾರೆ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಇಂಗ್ಲಿಷ್ನಲ್ಲಿ ಹಾಕಿ, ಹಿಂದಿನಲ್ಲಿ ಹಾಕಿ, ಎಲ್ಲ ಬೋರ್ಡು ಹಾಕಿ, ಆದ್ರೆ ಕನ್ನಡದಲ್ಲಿ ಇರಬೇಕು. ನನ್ನ ವೈಯಕ್ತಿಕ ಒಪಿನಿಯನ್ ಅದು. ಕನ್ನಡದಲ್ಲಿಯೂ ಆ ಬೋರ್ಡಿನ ಸಾರಾಂಶ ಇರಬೇಕು. ಅದಿಲ್ಲದೆ ಕರ್ನಾಟಕದವರೇ ಅದು ಏನ್ ಬೋರ್ಡು ಅಂತೇಳಿ ಓದ್ಲಿಕ್ಕೆ ಅಸಹಾಯಕರಾಗ್ಬಿಟ್ರೆ ಇದು ಅರ್ಥವೇ ಉಳಿಲಿ. ಅದರಿಂದ ಅದು ಮಾಡ್ಬೇಕು. ಯತ್ನಾಳ್ ಅವರ ಆರೋಪಕ್ಕೆ ನಾನು ಚಾನೆಲ್ನಲ್ಲೇ ಅಥವಾ ಬಹಿರಂಗವಾಗಿ ನಾನೇನು ರಿಯಾಕ್ಟ್ ಮಾಡಲ್ಲ. ನಾನು ಎಲ್ಲಿ ನನ್ನ ಅಭಿಪ್ರಾಯವನ್ನು ತಿಳಿಸ್ಬೇಕೋ ಅಲ್ಲಿ ತಿಳಿಸ್ತೇನೆ. ನನಗಂತೂ ಮನಸ್ಸಿಗೆ ನೋವಾಗಿದೆ. ಪಕ್ಷದ ಒಳಗಡೆ ಇದ್ದುಕೊಂಡು ಪಕ್ಷದ ವಿರುದ್ಧ ಏನೋ ಸ್ಟೇಟ್ಮೆಂಟ್ಗಳು ಕೊಡೋದು ಪಕ್ಷದ ದೃಷ್ಟಿಯಿಂದ ಹಾನಿ ಆಗ್ತದೆ. ಯತ್ನಾಳ್ ಅವರು ಹಿರಿಯರು, ಪಕ್ಷದಲ್ಲಿ ಕೆಲಸ ಮಾಡಿದಂಥವ್ರು, ಅವರು ಇದುವರೆಗೂ ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ಭಾವಿಸಿದ್ದೆ. ನಾವೆಲ್ಲ ಪಕ್ಷ ಕಟ್ಟಲಿಕ್ಕೆ ಹಗಲಿರುಳು ಶ್ರಮಿಸಿದ್ದೇವೆ, ನಮ್ಮ ಬದುಕು ಕೊಟ್ಟಿದ್ದೀವಿ. ಹಾಗಾಗಿ ನಮ್ಮಂತವರಿಗೆ ನೋವಾಗ್ತದೆ, ಸಾಮಾನ್ಯ ಕಾರ್ಯಕರ್ತರಿಗೂ ನೋವಾಗುತ್ತೆ. ಈ ಸಂದರ್ಭದಲ್ಲಿ ಇಲ್ಲ, ನಾನು ಇದನ್ನ ಪಕ್ಷದ ವೇದಿಕೆಯಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ. ಬಹಿರಂಗವಾಗಿ ನಾನು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಹೋಗಲ್ಲ.